ಯೆಹೋಶನ ಗ್ರಂಥದಿಂದ ವಾಚನ. ಅಧ್ಯಾಯ 24, ವಚನಗಳು 1-2 ಹಾಗೂ 15-18. ಯೆಹೋಶನು ಎಲ್ಲ ಇಸ್ರಾಯೇಲ್ ಕುಲದವರನ್ನು ಶೇಕೆಮಿನಲ್ಲಿ ಸಭೆ ಸೇರಿಸಿದನು. ಹಿರಿಯರು, ನಾಯಕರು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಬಂದು ದೇವರ ಸನ್ನಿಧಿಯಲ್ಲಿ ಉಪಸ್ಥಿತರಾದರು. ಯೆಹೋಶುವ ಅವರೆಲ್ಲರನ್ನು ಉದ್ದೇಶಿಸಿ, ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸಿರಿ. ನಿಮಗೆ ಇದು ಸರಿ ಕಾಣದಿದ್ದರೆ ಯಾರಿಗೆ ಸೇವೆ ಸಲ್ಲಿಸಬೇಕೆಂದಿದ್ದೀರಿ? ಇಂದೇ ಅರಿಸಿಕೊಳ್ಳಿರಿ. ನಿಮ್ಮ ಪೂರ್ವಜರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿ ಪೂಜಿಸುತ್ತಿದ್ದ ದೇವತೆಗಳಿಗೋ, ಈ ನಾಡಿನ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳಿಗೋ ಹೇಳಿ, ನಾನು ಮತ್ತು ನನ್ನ ಮನೆಯವರು ಮಾತ್ರ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ ಎಂದನು. ಅದಕ್ಕೆ ಜನರು, ಸರ್ವೇಶ್ವರನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಸೇವೆ ಸಲ್ಲಿಸುವುದು ನಮ್ಮಿಂದ ದೂರವಿರಲಿ. ನಾವು ದಾಸತ್ವದಲ್ಲಿದ್ದ ಈಜಿಪ್ಟಿನಿಂದ ನಮ್ಮನ್ನು, ನಮ್ಮ ಪೂರ್ವಜರನ್ನು ಹೊರತಂದವರು ನಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯೇ. ನಮ್ಮ ಎದುರಿನಲ್ಲಿ ಅವರು ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿದ್ದೇವೆ. ನಮ್ಮ ಎಲ್ಲ ಪ್ರಯಾಣಗಳಲ್ಲೂ ನಾವು ದಾಟಿ ಬಂದ ಜನಾಂಗಗಳಿಂದ ನಮ್ಮನ್ನು ಕಾಪಾಡಿದವರು ಅವರೇ. ಈ ನಾಡಿನ ನಿವಾಸಿಗಳಾದ ಅಮೋರಿಯರು ಮೊದಲಾದ ಎಲ್ಲ ಜನಾಂಗಗಳನ್ನು ಇಲ್ಲಿಂದ ಹೊರಡಿಸಿ ಬಿಟ್ಟವರು ಅವರೇ. ಆದುದರಿಂದ ನಾವು ಕೂಡ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ, ಅವರೇ ನಮ್ಮ ದೇವರು ಎಂದು ಉತ್ತರ ಕೊಟ್ಟರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಪ್ರಭುವನು ನಾ ಕೊಂಡಾಡುವೆ ಎಲ್ಲ ಕಾಲದೊಳು. ಆತನ ಸ್ತುತಿ ಸದಾ ಇಹುದು ನನ್ನ ಬಾಯಳು. ಪ್ರಭುವಿನಲ್ಲಿದೆ ನನ್ನ ಮನದ ಅಭಿಮಾನ. ದೀನರಿದನು ಕೇಳಿ ಪಡೆಯಲಿ ಸುಮ್ಮಾನ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಸಜ್ಜನರನು ಪ್ರಭು ಕಟಾಕ್ಷಿಸುವನು. ಅವರ ಮೊರೆಗಾತ ಕಿವಿ ಕೊಡುವನು. ದುರ್ಜನರಿಗಾದರೋ ಪ್ರಭು ವಿಮುಖನು. ಅವರ ಹೆಸರನ್ನು ಧರೆಯಿಂದ ಅಳಿಸುವನು. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಪೌಲನು ಎಫೆಸಿಯರಿಗೆ ಬರೆದ ಪತ್ರದಿಂದ ಇಂದಿನ 2ನೇ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಒಬ್ಬರಿಗೊಬ್ಬರು ನಮ್ರತೆಯಿಂದ ನಡೆದುಕೊಳ್ಳಿರಿ. ಮಹಿಳೆಯರೇ, ನೀವು ಪ್ರಭುವಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಪತಿಯರಿಗೆ ವಿಧೇಯರಾಗಿರಿ. ಕ್ರಿಸ್ತ ಯೇಸು ಧರ್ಮಸಭೆ ಎಂಬ ದೇಹಕ್ಕೆ ಶಿರಸಾಗಿರುವ ಹಾಗೆಯೇ ಪತಿಯಾದವನು ತನ್ನ ಪತ್ನಿಗೆ ಶಿರಸಾಗಿರುತ್ತಾನೆ. ಕ್ರಿಸ್ತ ಯೇಸುವೇ ಧರ್ಮಸಭೆಯ ಉದ್ಧಾರಕ. ಧರ್ಮಸಭೆ ಕ್ರಿಸ್ತ ಯೇಸುವಿನ ಆಡಳಿತಕ್ಕೆ ಒಳಪಟ್ಟಿರುವಂತೆ ಪತ್ನಿಯೂ ಸಹ ಎಲ್ಲ ವಿಷಯಗಳಲ್ಲೂ ತನ್ನ ಪತಿಯ ಆಡಳಿತಕ್ಕೆ ಒಳಪಟ್ಟಿರಬೇಕು. ಪುರುಷರೇ,
ಕ್ರಿಸ್ತ ಯೇಸು ಧರ್ಮಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ. ಧರ್ಮಸಭೆಯನ್ನು ಪಾವನಗೊಳಿಸುವುದಕ್ಕಾಗಿ ಕ್ರಿಸ್ತ ಯೇಸು ತಮ್ಮ ಪ್ರಾಣವನ್ನೇ ಕೊಟ್ಟರು. ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಅದನ್ನು ಶುದ್ಧೀಕರಿಸಿದರು. ಧರ್ಮಸಭೆ ಕಲ್ಮಶವಾಗಲಿ ಸುಕ್ಕು ಬೊಕ್ಕೆಯಾಗಲಿ ಇಲ್ಲದ ಸೌಂದರ್ಯವತಿಯಾಗಿ ತಮಗೆ ಅರ್ಪಿಸಿಕೊಳ್ಳುವಂತೆ ಹೀಗೆ ಮಾಡಿದರು. ಹಾಗೆಯೇ ಪುರುಷನು ಸಹ ತನ್ನ ಶರೀರವನ್ನು ಪ್ರೀತಿಸುವಂತೆ ತನ್ನ ಪತ್ನಿಯನ್ನು ಪ್ರೀತಿಸಲಿ. ತನ್ನ ಪತ್ನಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸುತ್ತಾನೆ. ಸ್ವಂತ ಶರೀರವನ್ನು ಯಾರೂ ಎಂದಿಗೂ ದ್ವೇಷಿಸುವುದಿಲ್ಲ, ಬದಲಿಗೆ ಅದನ್ನು ಪೋಷಿಸಿ ಪಾಲನೆ ಮಾಡುತ್ತಾನೆ. ಧರ್ಮಸಭೆಯನ್ನು ಸಹ ಕ್ರಿಸ್ತ ಯೇಸು ಹೀಗೆಯೇ ಕಾಪಾಡುತ್ತಾರೆ. ನಾವು ಆ ಸಭೆಯ ಅಂಗಗಳು. ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ಈ ಕಾರಣದಿಂದ ಪುರುಷನಾದವನು ತನ್ನ ತಂದೆ ತಾಯಿಯರನ್ನು ಬಿಟ್ಟು ತನ್ನ ಪತ್ನಿಯೊಡನೆ ಒಂದುಗೂಡುವನು ಮತ್ತು ಅವರಿಬ್ಬರು ಒಂದೇ ಶರೀರವಾಗಿರುವರು. ಈ ಗಹನವಾದ ರಹಸ್ಯವು ಯೇಸು ಕ್ರಿಸ್ತರಿಗೂ ಧರ್ಮಸಭೆಗೂ ಇರುವ ಸಂಬಂಧವನ್ನು ಸೂಚಿಸುತ್ತದೆ ಎಂಬುದೇ ನನ್ನ ಅಭಿಪ್ರಾಯ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲೆಲೂಯ, ಅಲೆಲೂಯ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ. ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದೆಂದು ನೀವು ಅರಿತುಕೊಳ್ಳಬೇಕು. ಅಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸುವಿನ ಶಿಷ್ಯರಲ್ಲಿ ಹಲವರು, ಇವು ಕಟುವಾದ ಮಾತುಗಳು, ಇವನ್ನು ಯಾರು ತಾನೇ ಕೇಳಿಯಾರು ಎಂದು ಮಾತನಾಡಿಕೊಂಡರು. ಈ ವಿಷಯವಾಗಿ ತಮ್ಮ ಶಿಷ್ಯರು ಗೊಣಗುಟ್ಟುತ್ತಿರುವುದನ್ನು ಯೇಸು ತಾವಾಗಿ ಅರಿತು, ಇಷ್ಟು ಮಾತ್ರಕ್ಕೆ ನೀವು ಕಂಗೆಡಬೇಕೇ? ಹಾಗಾದರೆ ನರಪುತ್ರನು ತಾನು ಮೊದಲಿದ್ದ ಸ್ಥಳಕ್ಕೆ ಮರಳಿ ಏರುವುದನ್ನು ನೀವು ಕಂಡಾಗ ಏನೆನ್ನುವಿರಿ? ಸಜೀವವನ್ನು ಕೊಡುವಂತಹದ್ದು ದೇವರ ಆತ್ಮವೇ, ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರಾತ್ಮವನ್ನು ತರುತ್ತವೆ. ಆದರೂ ನಿಮ್ಮಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ ಎಂದು ಹೇಳಿದರು. ವಿಶ್ವಾಸವಿಲ್ಲದವರು ಯಾರು? ತಮ್ಮನ್ನು ಹಿಡಿದುಕೊಡುವ ಗುರುದೋಯಿ ಯಾರು ಎಂದು ಯೇಸುವಿಗೆ ಮೊದಲಿನಿಂದಲೂ ತಿಳಿದಿತ್ತು. ಪಿತನು ಅನುಗ್ರಹಿಸದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು ಎಂದು ನಾನು ಹೇಳುವುದು ಇದಕ್ಕಾಗಿಯೇ ಎಂದು ಯೇಸು ಮತ್ತೆ ನುಡಿದರು. ಅಂದಿನಿಂದ ಯೇಸುವಿನ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟರು. ಹೋದವರು ಹಿಂದಿರುಗಿ ಬರಲಿಲ್ಲ. ಆಗ ಯೇಸು 12 ಮಂದಿ ಶಿಷ್ಯರಿಗೆ, ನೀವು ಕೂಡ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದರು. ಅದಕ್ಕೆ ಸೀಮೋನ ಪೇತ್ರನು, ಪ್ರಭು, ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವವನ್ನೀಯುವ ನುಡಿಯಿರುವುದು ತಮ್ಮಲ್ಲಿ. ತಾವೇ ದೇವರಿಂದ ಬಂದ ಪರಮ ಪೂಜ್ಯರು. ಹೌದು, ಇದೇ ನಮ್ಮ ವಿಶ್ವಾಸ ಮತ್ತು ಗ್ರಹಿಕೆ ಎಂದು ಹೇಳಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದು ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದ 6ನೇ ಅಧ್ಯಾಯದ ಕೊನೆಯ ಭಾಗವನ್ನು ನಾವು ಆಲಿಸಿದೆವು. ಈ ಅಧ್ಯಾಯದ ಆರಂಭದಿಂದ ನಮ್ಮನ್ನು ಪ್ರಭು ಯೇಸು ದೈಹಿಕ ಆಹಾರದಿಂದ ಆಧ್ಯಾತ್ಮಿಕ ಆಹಾರದೆಡೆಗೆ ಕರೆದುಕೊಂಡು ಬಂದರು. ಕಟ್ಟಕಡೆಗೆ ಇಂದು ಸಜೀವ ಕೊಡುವಂಥದ್ದು ದೇವರ ಆತ್ಮವೇ ಹೊರತು ನರಮಾಂಸದಿಂದ ಏನೂ ಆಗದು ಎಂದು ಹೇಳುತ್ತಾ ನಮ್ಮನ್ನು ಪ್ರಭು ಯೇಸು ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನೇ ಎಂಬ ವಿಶ್ವಾಸದೆಡೆಗೆ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಆದರೆ ಕೆಲವರು ಇದು ಕಠಿಣವಾದ ಮಾತುಗಳು, ಅರ್ಥವಾಗದ ಮಾತುಗಳು ಎನ್ನುತ್ತಾ ಯೇಸುವಿನ ಸಹವಾಸವನ್ನೇ ಬಿಟ್ಟು ಹೋದವರು ಹಿಂದಿರುಗಿ ಬರಲೇ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಜೀವನ ಒಂದು ಆಯ್ಕೆಯ ಜೀವನ. ನಾವು ಕ್ರೈಸ್ತರಾಗಿ ವಿಶ್ವಾಸದಲ್ಲಿ ಬಾಳಿ ಬದುಕುತ್ತೇವೆ ಎಂದು ವಾಗ್ದಾನ ಮಾಡಿ ದೀಕ್ಷಾ ಸ್ನಾನದ ಮೂಲಕ ಈ ಹೊಸ ಜೀವವನ್ನು ನಮಗೇ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ.
ಇದು ಅನಿರೀಕ್ಷಿತವಾಗಿ ಅಥವಾ ಸಂಭಾವ್ಯವಾಗಿ ದೊರೆತ ಜೀವನವಲ್ಲ. ಇವತ್ತಿನ ಮೊದಲ ವಾಚನದಲ್ಲಿ ಯೋಶುವನು ವಾಗ್ದತ್ತ ನಾಡಿಗೆ ಬಂದು ಸೇರಿದ ಎಲ್ಲ ಇಸ್ರಾಯೇಲ್ ಕುಲದವರನ್ನು ಒಟ್ಟುಗೂಡಿಸಿ ಅವರ ಮುಂದೆ ಆಯ್ಕೆಯನ್ನು ಇಡುತ್ತಾನೆ. ಆ ಆಯ್ಕೆ ಯಾವುದೆಂದರೆ, ಶೇಕೆಮ್ನಲ್ಲಿ ಪಿತಾಮಹ ಅಬ್ರಹಾಮನಿಂದ ಹಿಡಿದು ಇಂದಿನವರೆಗೂ ತಮ್ಮನ್ನು ಎಲ್ಲ ಗಂಡಾಂತರಗಳಿಂದ ಸುರಕ್ಷಿತವಾಗಿ ಕಾಪಾಡಿ ಕರೆದುಕೊಂಡು ತಂದು ಹಾಲು ಜೇನು ಹರಿಯುವ ವಾಗ್ದತ್ತ ನಾಡು ನೆಲೆಗೊಳ್ಳುವಂತೆ ಮಾಡಿದ ಸರ್ವೇಶ್ವರರನ್ನು ವಿಶ್ವಾಸ್ತೀರೋ ಅಥವಾ ಈ ದೇಶದ ಸ್ಥಳೀಯರ ಅಮೋರಿಯರ ದೇವತೆಗಳನ್ನು ವಿಶ್ವಾಸ್ತೀರೋ ಎಂಬ ಆಯ್ಕೆಯನ್ನು ಕೊಡುತ್ತಾನೆ. ಆಗ ಜನರೆಲ್ಲರೂ ನಿಜವಾದ ಸರ್ವೇಶ್ವರ ದೇವರನ್ನು ವಿಶ್ವಾಸಿಸುತ್ತೇನೆ ಎಂಬ ವಾಗ್ದಾನವನ್ನು ಮಾಡುತ್ತಾರೆ. ಇಂದು ಪ್ರಭು ಯೇಸು ಅಂಥದ್ದೇ ಒಂದು ಆಯ್ಕೆಯನ್ನು ಯಹೂದ್ಯರ ಮುಂದೆ ಇಡುತ್ತಾರೆ. ಅದೇನೆಂದರೆ, ಅವರನ್ನು ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿಯನ್ನಾಗಿ ಸ್ವೀಕರಿಸಿ ಅವರಲ್ಲಿ ವಿಶ್ವಾಸ ಇಟ್ಟು ಬಾಳುವುದು, ಇಲ್ಲವೇ ಅವರನ್ನು ಬಿಟ್ಟು ಹೋಗುವುದು. ಕೆಲವರು ಬಿಟ್ಟು ಹೋಗುವ ಆಯ್ಕೆಯನ್ನು ಮಾಡಿದರು. ಆದರೆ 12 ಮಂದಿ ಶಿಷ್ಯರು ಯೇಸುವನ್ನು ವಿಶ್ವಾಸಿಸಿ ಅವರ ಹಿಂಬಾಲಕರಾದರು. ಪ್ರಿಯರೇ, ಇಂದು ನಮ್ಮ ಆಯ್ಕೆ ಯಾವುದು? ಪ್ರಭು ಯೇಸುವನ್ನು ನಮ್ಮ ಜೀವದ ಭಾಗವಾಗಿ ಸ್ವೀಕರಿಸಿದ ನಮಗೆ ಎಷ್ಟೇ ಕಷ್ಟ ತೊಂದರೆ ಬಂದರೂ ಬೇರೆ ಆಯ್ಕೆನೇ ಇಲ್ಲ. ಅವರನ್ನೇ ನಂಬಿ ಬದುಕುವುದೇ ನಮ್ಮ ಆಯ್ಕೆಯಾಗಿರಬೇಕು. ಅದಕ್ಕಾಗಿಯೇ ಪರಂಪ್ರಸಾದವನ್ನು ಸ್ವೀಕರಿಸುವಾಗ ನಾವು ಆಮೇನ್ ಎಂದು ಹೇಳಿ ಸ್ವೀಕರಿಸುತ್ತೇವೆ. ಅಂದರೆ, ಪ್ರಭುವೇ, ನಿಮ್ಮನ್ನು ನಮ್ಮ ಆಧ್ಯಾತ್ಮಿಕ ಆಹಾರವನ್ನಾಗಿ ಸ್ವೀಕರಿಸಲು ನನ್ನಲ್ಲಿ ಯಾವ ಷರತ್ತೂ ಇಲ್ಲ, ಎಲ್ಲವನ್ನೂ ಒಪ್ಪಿಕೊಳ್ಳುತ್ತೇನೆ ಎನ್ನುತ್ತಾ ಆಮೇನ್ ಎಂದು ಹೇಳುತ್ತೇವೆ. ಆದುದರಿಂದ ಪ್ರಿಯರೇ, ಯೇಸು ಧರ್ಮಸಭೆಯನ್ನು ಪ್ರೀತಿಸಿದ ಪ್ರಕಾರ ನಾವು ಪರಸ್ಪರ ಪ್ರೀತಿಸಿ ಧರ್ಮಸಭೆಯ ಸದಸ್ಯರಾಗಿ ಒಮ್ಮನಸ್ಸಿನಿಂದ ಬಾಳೋಣ. ಧರ್ಮಸಭೆಗೆ ಯಾವುದೇ ರೀತಿಯ ಕಳಂಕ, ಕಲ್ಮಶ, ಸುಕ್ಕು ಬೊಕ್ಕೆ ತರುವ ಕೆಲಸ ಕಾರ್ಯಗಳನ್ನು ತ್ಯಜಿಸಿಬಿಡೋಣ. ಏಕ, ಪವಿತ್ರ ಮತ್ತು ಕಥೋಲಿಕ ಧರ್ಮಸಭೆಯೇ ನಮ್ಮ ಆಯ್ಕೆಯಾಗಿರಲಿ.